prove that cot 4x in bracket sin 5x plus sin 3x equals to cot x in bracket sin 5x minus sin 3x. ಸೊ ಈ ಎಲ್ಲನೂ ಪ್ರೂವ್ ದಟ್ ಕ್ವಶನ್ಸ್. ಸೊ ಈ ಕ್ವಶನ್ ನಾನು ಏನು ಪ್ರೂವ್ ಮಾಡ್ತೀನಿ ಅಥವಾ ಹೆಂಗೆ ಪ್ರೂವ್ ಮಾಡ್ತೀನಿ ಅಂತಂದರೆ, ಎಲ್ ಎಚ್ ಎಸ್ ಸಪ್ರೇಟ್ ಆಗಿ ತಗೊಳ್ತೀನಿ, ಆರ್ ಎಚ್ ಎಸ್ ಸಪ್ರೇಟ್ ಆಗಿ ತಗೊಳ್ತೀನಿ, ಆ್ಯಂಡ್ ಫೈನಲಿ ವಿ ವಿಲ್ ಪ್ರೂವ್ ದಟ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ದೇರ್ ಫೋರ್ ಫಸ್ಟ್ ಆಫ್ ಆಲ್ ಲೆಟ್ ಮಿ ಕನ್ಸಿಡರ್ ಎಲ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಏನಿದೆ ಅಂತಂದರೆ ಕಾಟ್ 4x ಇಂಟು ಸೈನ್ 5x ಪ್ಲಸ್ ಸೈನ್ 3x ಅಂತ ಇದೆ. ಅಬ್ಸರ್ವ್ ದ ಬ್ರಾಕೆಟ್. sin 5x plus sin 3x is in the form of sin x plus sin y. sin x plus sin y ಫಾರ್ಮುಲಾ ಏನಿದೆ ಅಂತಂದರೆ 2 sin x plus y by 2 cos x minus y by 2 ಅಂತ ಇದೆ. 2 sin x plus y by 2 ಇಂಟು cos x minus y by 2. ಸೊ ಇಲ್ಲಿ x ಅಂದರೆ 5x, y ಅಂದರೆ 3x. It is equal to cot 4x, let it be as it is, into sin 5x plus sin 3x na 2 sin x plus y by 2 means 5x plus 3x by 2 into cos x minus y by 2, that is 5x minus 3x by 2. It is equal to cot 4x. ಇದನ್ನ ಏನಂತ ಬರೆಯೋಣ ಅಂತಂದ್ರೆ cos 4x by sin 4x ಅಂತ ಬರೆಯೋಣ. cos 4x by sin 4x into 2 into sin 5x plus 3x ಅಂದ್ರೆ 8x. 8x by 2 ಅಂತಂದ್ರೆ it is 4x into cos 5x minus 3x ಅಂದ್ರೆ 2x. 2x by 2 ಅಂತಂದ್ರೆ just x. So observe here, sin 4x cancel ಆಗುತ್ತೆ. So it will be equal to 2 into cos 4x into cos x. ಇದೇನಿದು LHS. Similarly, we shall find the value of RHS. So RHS ಒಂದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ RHSಗೆ ನಾನು ಈ ಕಡೆ ಕ್ಯಾಲ್ಕುಲೇಟ್ ಮಾಡ್ತೇನೆ. ಇಟ್ ಸಾಕು ಅನಿಸುತ್ತೆ ಮೇಲೆ, ಅಥವಾ ಇಲ್ಲಿ ಕೆಳಗಡೆಯಿಂದಾನೆ ಶುರು ಮಾಡೋಣ. ಆರ್ ಎಚ್ ಎಸ್ ನಾವು ಕನ್ಸಿಡರ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ ಏನಿದೆ ಅಂತಂದ್ರೆ ಕಾಟ್ ಎಕ್ಸ್ ಇನ್ ಬ್ರಾಕೆಟ್ ಸೈನ್ 5x ಮೈನಸ್ ಸೈನ್ 3x ಇದೆ. ಸೊ ಬ್ರಾಕೆಟ್ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ. ಆ ಫಾರ್ಮುಲಾ ಏನಿದೆ ಅಂತಂದ್ರೆ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಈಸ್ ಈಕ್ವಲ್ ಟು 2 cos x plus y by 2 sin x minus y by 2 formula. 2 cos x plus y by 2 sin x minus y by 2. So according to this formula we shall write this. So cot na cos x by sin x ಅಂತ ಬರೆದು ಬಿಡೋಣ. ಇಲ್ಲೇನೆ cot x ನ cos x by sin x, ಯಾಕಂದ್ರೆ ಇಲ್ಲಿ sin ಗಳು ಬರ್ತವೆ, ಕ್ಯಾನ್ಸಲ್ ಆಗ್ತವೆ. sin 5x minus sin 3x ಅಂತಂದ್ರೆ 2 cos x plus y by 2, that is 5x plus 3x by 2 into sin x minus y by 2 ಅಂದ್ರೆ 5x minus 3x by 2. It is equal to cos x by sin x into 2 into cos 5x plus 3x ಅಂದ್ರೆ 8x, 8x by 2x ಅಂತಂದ್ರೆ 4x into sin 5x minus 3x ಅಂತಂದ್ರೆ 2x, 2x by 2 ಅಂತಂದ್ರೆ x. ಸೊ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 1 2 4 ಆಗುತ್ತೆ. ಸೊ sin x ಕ್ಯಾನ್ಸಲ್ ಆಯಿತು. ಸೊ ಇಟ್ ಈಸ್ ಈಕ್ವಲ್ ಟು, ಇಲ್ಲಿ 2 ಇದೆಯಲ್ಲ ಅದನ್ನು ಫಸ್ಟ್ ಬರ್ಕೊಳ್ತಿದ್ದೀನಿ, cos 4x 2 into cos 4x into cos x. ಸೊ ಅಬ್ಸರ್ವ್ ಹಿಯರ್, this implies LHS is equal to RHS. ನೋಡಿ LHS ವ್ಯಾಲ್ಯೂ ಏನು ಬಂದಿದೆ, 2 cos 4x into cos x ಅಂತ ಬಂದಿದೆ. RHS ಏನು ಬಂದಿದೆ, 2 cos 4x into cos x ಅಂತ ಬಂದಿದೆ. Therefore, those two values are equal. Therefore, LHS is equal to RHS. Hence the proof. Next one, prove that cos 9x minus cos 5x divided by
sin 17x minus sin 3x equals to minus sin 2x divided by cos 10x. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 2 ಟರ್ಮ್ ಅಥವಾ 2ಕ್ಕಿಂತ ಜಾಸ್ತಿ ಟರ್ಮ್ಸ್ ಇದ್ರೆ ಯೂಶುವಲಿ ಅದನ್ನು ತಗೊಳ್ತೀವಿ. ರೈಟ್ ಸೈಡು ಇದ್ರೆ ರೈಟ್ ಸೈಡು ಲೆಫ್ಟ್ ಸೈಡ್ ಸಪರೇಟ್ ಆಗಿ ತಗೊಂಡು ಮಾಡಿದ್ವಿ. ಇಲ್ಲಿ ರೈಟ್ ಸೈಡು ಸಿಂಗಲ್ ಟರ್ಮ್ಗಳಿದೆ. ಸೊ ಲೆಫ್ಟ್ ಸೈಡ್ 2 ಟರ್ಮ್ಸ್ ಇರೋದ್ರಿಂದ ನಾನು ಲೆಫ್ಟ್ ಸೈಡ್ ಕನ್ಸಿಡರ್ ಮಾಡಿ ರೈಟ್ ಸೈಡ್ಗೆ ಈಕ್ವಲ್ ಆಗುತ್ತೆ ಅಂತ ತೋರಿಸ್ತೀನಿ. ಕನ್ಸಿಡರ್ ಎಲ್ ಎಚ್ ಎಸ್ ಸೊಲ್ಯೂಷನ್. ಸೊ ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಅಂತಂದ್ರೆ ಕಾಸ್ 9x, ಮತ್ತೊಂದು ಸಾರಿ ಬರ್ಕೊಳ್ಳೋ ಬದಲಿಗೆ ಇಲ್ಲಿಂದನೇ ಶುರು ಮಾಡ್ತೀನಿ ನಾನು. ಕಾಸ್ 9x ಮೈನಸ್ ಕಾಸ್ 5x ಡಿವೈಡೆಡ್ ಬೈ ಸೈನ್ 17x ಮೈನಸ್ ಸೈನ್ 3x. ನ್ಯೂಮರೇಟರ್ ಯಾವ ಫಾರ್ಮಲ್ ಇದೆ ಅಂತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ. ಡಿನಾಮಿನೇಟರ್ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ. ಸೊ ಈ ಫಾರ್ಮುಲಾಗಳು ನಿಮ್ಗೆ ಗೊತ್ತಿರಬೇಕು. ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ನೋಡಿ, ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಅಂತಂದ್ರೆ ಫಾರ್ಮುಲಾ ಏನಿದೆ, minus 2 sin x plus y by 2 sin x minus y by 2. minus 2 sin x plus y by 2 sin x minus y by 2. ಇದು cos x minus cos y. ಇನ್ನು sin x minus sin y ಆಲ್ರೆಡಿ ನಾನು ಹೇಳಿದ್ದೀನಿ. 2 cos x plus y by 2 2 cos x plus y by 2 sin x minus y by 2. ಸೊ ಈ ಫಾರ್ಮುಲಾ ಪ್ರಕಾರ ನಾನು ಏನು ಮಾಡ್ತೀನಿ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಬರೀತೀನಿ. Now, cos x minus cos y. So, it will be equal to minus 2 sin x plus y by 2. Andre 9x plus 5x by 2 into sin x minus y by 2. Andre 9x minus 5x by 2 whole divided by sin x minus sin y. Andre 2 cos x plus y by 2 ಅಂದರೆ 17x plus 3x by 2 into sin x minus y by 2. x ಅಂದರೆ 17x minus 3x by 2. So it will be equal to, ಇಲ್ಲಿ ಎಲ್ಲ ಟರ್ಮ್ಗಳು ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದ್ರಿಂದ ಸೊ 2 ನ ಕ್ಯಾನ್ಸಲ್ ಮಾಡಬಹುದು. ಸೊ ಫೈನಲಿ ಮೈನಸ್ sin 9x plus 5x ಅಂತಂದ್ರೆ 14x by 2 into sin 9x minus 5x ಅಂತಂದ್ರೆ 9x minus 5x ಅಂದ್ರೆ 4x by 2 whole divided by cos 17x plus 3x ಅಂದ್ರೆ 20x by 2 into sin 17x minus 3x ಅಂತಂದ್ರೆ it is 14x by 2. Observe here sin 14x by 2 sin 14x by 2. So ಎರಡನ್ನು ಕ್ಯಾನ್ಸಲ್ ಮಾಡಿಬಿಡಿ. So it will be equal to minus sin 2 1s 2 2s. Therefore ನ್ಯೂಮರೇಟರ್ ಏನು ಉಳಿತು ಅಂದ್ರೆ sin 2x ಉಳಿತು. ಇನ್ನು ಡಿನಾಮಿನೇಟರ್ ಅಲ್ಲಿ 2 1s 2 10s. Therefore cos 10x. So it will be equal to minus sin 2x divided by cos 10x. Next question is sin 5x plus sin 3x divided by cos 5x plus cos 3x equals to tan 4x. Prove that. So numerator sin x plus sin y formal ಇದೆ. sin x plus sin y formal ಇದೆ. Denominator is in the form of cos x plus cos y. It is equal to sin x plus sin y ಅಂತಂದ್ರೆ 2 sin x plus y by 2 cos x minus y by 2. 2 sin x plus y by 2 cos x minus y by 2. cos x plus cos y ಅಂತಂದ್ರೆ 2 cos x plus y by 2 cos x minus y by 2. 2 cos x plus y by 2 into cos x minus y by 2. ಸೊ ಈ ಫಾರ್ಮುಲಾ ಪ್ರಕಾರ ನಾವೇನು ಮಾಡೋಣ ಅಂತಂದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಎಕ್ಸ್ಪ್ರೆಸ್ ಮಾಡೋಣ. ಸೊ ಸೊಲ್ಯೂಷನ್ ಇಟ್ ವಿಲ್ ಬಿ ಈಕ್ವಲ್ ಟು sin x plus sin y ಅಂತಂದ್ರೆ 2 sin x plus y by 2 ಅಂದ್ರೆ 5x plus 3x by 2 into cos x minus y by 2 5x minus 3x by 2. ಇದು ನ್ಯೂಮರೇಟರ್. ಡಿನಾಮಿನೇಟರ್ ನೋಡಿ cos x plus cos y. cos x plus cos y ಅಂತಂದ್ರೆ
2 cos x plus y by 2 means 5x plus 3x by 2 into cos x minus y by 2, cos 5x minus 3x by 2. Observe here, we can cancel these 2 and these 2, and also cos 5x minus 3x by 2 denominator cos 5x minus 3 by 2. ಸೊ ಈ ಎರಡನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ನ್ಯೂಮರೇಟರ್ ಏನು ಉಳಿತು ಅಂತಂದ್ರೆ ಸೈನ್ 5x plus 3x means 8x by 2. In the denominator we have cos of 8x by 2. So divide ಮಾಡಿ we get 4x, here also we get 4x. So it is equal to sin 4x divided by cos 4x. So sin 4x by cos 4x andre it is nothing but tan 4x. Therefore the proof